ಎಸ್ ಬುಧವಾರ ಸಂಜೆ 4:05 ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಫಿಕ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟೈಮ್ ಫಿಕ್ಸ್ ಆಗಿರುವಂತಹ ಮಾಹಿತಿ ಒಳಗೊಂಡಂತಹ ಪತ್ರ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಎಸ್, ಡಿಕೆ ಶಿವಕುಮಾರ್ ಅವರು 3ನೇ ತಾರೀಕು ಜೂನ್ 3 ಸಂಜೆ 4:05 ಲೋಕಭವನದ ಪ್ರೆಮಿಸಸ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಮತ್ತು ಈಗಾಗಲೇ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ನೀವು ಸರ್ಕಾರ ರಚನೆ ಮಾಡಿ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ. I invite you to take oath as a Chief Minister of Karnataka along with team members. The oath ceremony will take place at 4:05 p.m. on 3rd June 2026 in Lok Bhavan premises ಅಂತ ಈಗಾಗಲೇ ತಾವರ್ ಚಂದ್ ಗೆಹ್ಲೋಟ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಪತ್ರದ ಮೂಲಕ ಆಹ್ವಾನವನ್ನ ಕೊಟ್ಟಿದ್ದಾರೆ. ಬುಧವಾರ ಸಂಜೆ 4:05 ಗಾಜಿನ ಮನೆಯಲ್ಲಿ ಲೋಕಭವನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಡಾಕ್ಟರ್ ಡಿಕೆ ಶಿವಕುಮಾರ್. 4:05 ಬಹಳ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಎಲ್ಲ ನಂಬಿಕೆ ಇಟ್ಟಿರೋರು 5-4 ಕೂಡಿದ್ರೆ 9 ಬರುತ್ತೆ. ಸೊ ಮೋಸ್ಟ್ಲಿ 9 ಅವ್ರ ಲಕ್ಕಿ ನಂಬರ, ಐ ಡೋಂಟ್ ನೋ. ಆದರೆ 4:05 ಬುಧವಾರ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅವರ ಸಹೋದ್ಯೋಗಿಗಳೊಂದಿಗೆ. ಎಸ್, ಲೋಕಭವನಕ್ಕೆ ತೆರಳಿದಂತಹ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ. ಈ ಮಧ್ಯೆ ರಾಜ್ಯಪಾಲರು ಕೂಡ ಅವರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. 3ನೇ ತಾರೀಕು ಸಂಜೆ 4:05 ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ರಾಜ್ಯಪಾಲರು ಕೂಡ ಅನುಮೋದನೆ ಕೊಟ್ಟಿದ್ದಾರೆ. ನಿಮ್ಮ ತಂಡದ ಸದಸ್ಯರೊಂದಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3, 2026 ಸಂಜೆ 4:05 ಲೋಕಭವನದ ಆವರಣದಲ್ಲಿ ನಡೆಯಲಿದೆ ಅಂತ ರಾಜ್ಯಪಾಲರು ಈಗಾಗಲೇ ಆಹ್ವಾನವನ್ನ ಕೊಟ್ಟಿದ್ದಾರೆ. ಎಸ್, ಬುಧವಾರ ಸಂಜೆ 4:05 ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಇನ್ನೇನಿದ್ರು ಕೂಡ ಯಾರು ಮಂತ್ರಿಗಳಾಗ್ತಾರೆ, ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲಾಬಿ ಶುರುವಾಗಲಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಮಾರುತಿ. ಎಲ್ಲವೂ ಸುಸೂತ್ರವಾಗಿ ನಡೆದಿದೆ. ಆದರೆ ಒಂದು ಪ್ರಶ್ನೆ ಹಾಗೆಯೇ ಉಳ್ಕೊಂಡಿದೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು
ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ಜನ ನನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ, 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ ಅಂತ.